ಅವ್ರು ಹಾಕಿದ್ದೆ ತಪ್ಪು. ಮೊದಲೆಲ್ಲ ಒಂಚೂರು ಜಾಗೃತಿ ಮಾಡ್ಕಿತ್ತು. ಸುಕುಮಾರ್ ಶೆಟ್ರ ಕಟ್ಟಿದ್ದ ಇದು ಮಾಡಿರಲ್ಲ ಎಂತ ಎಂತ ಗುದ್ದಲಿ ಪೂಜೆ ಮಾಡಿರ ಆವಾಗ ನೀವು ಹೊಯ್ರ್ಯಾ ಆವಾಗ ನಿಮ್ಗೆ ಎಂತ ಹೇಳಿದ್ರು ವಿಷಯ ಕಟ್ಟಿನ ಸುದ್ದಿ ಮಾತ್ರ ಹೇಳಿದ್ದಿ. ಈ ನೀರು ತಕ್ಕೋ ಸುದ್ದಿ ಅಂತ ಹೇಳಿಲ್ಲ. ಏತ ನೀರಾವರಿ ಇಲ್ಲಿಂದ ನೀರು ಅಲ್ಲಿ ಹೋಗ್ತದೆ ಸುದ್ದಿ ಅಂತ ಕೇಂದ್ರಲ್ಲ ಇಲ್ಲ. ಹಾಗಾಗಿ ನೀರು ಮ್ಯಾನ್ ತಕ್ಕೋ ಸುದ್ದಿ ಅಂತ ಹೇಳಿಲ್ಲ. ಜೆಸಿ ಸೊಟ್ಟು ಬಂದಿರೋ ಅದೇ ದಿವಸ ಜೆಸಿ ಶೆಟ್ರು ಇದ್ದೀರಾ? ರಾಮ್ನಿ ಒಂದು ರಸ್ತೆ ಮಾಡಿಕೊಡ್ತೇಂದಿರು, ಬರೀ ಶ್ಯಾಮೆ ಡೇರಿ ರಸ್ತೆ ಮಾಡಿಕೊಡ್ತೇಂದಿರು. ಅವಾಗ ಈ ಹೊಯ್ಗೆಲ್ಲ ತೆಗಿತಾ ಇದ್ದು ಕಟ್ಟೆಲ್ಲ ಶುರು ಮಾಡಿ 300 ಮೀಟ್ರ್ ಆಚೆ ಸೈಡ್ ಈಚೆ ಸೈಡ್ ಕಟ್ಟಿ ಕೊಡ್ತೇಂದಿರು. ಯಾರ ಸುಕುಮಾರ್ ಶೆಟ್ರು ಅದೆಲ್ಲ ಆ ದಿವಸ ಮತ್ತೆ ಯಾರು ಇಲ್ಲಿಂದ ಮತ್ತೆ ಯಾರು ಇದ್ದೀರಾ? ಮತ್ತೆ ಯಾರು ಹಿಂಸೆ ಮಾಡ್ತಾರೆ ಅಷ್ಟೇ. ಅವರು ಸುಕುಮಾರ್ ಶೆಟ್ರು ಕೂಡ ಹೇಳಿದ್ದಾರೆ ಏತ ನೀರಾವರಿಯ ಬಗ್ಗೆ ಎಲ್ಲ ಊರಿನವರು ಅಂದರೆ ರೈತರೆಲ್ಲ ಮನವಿ ಕೊಟ್ಟಿದ್ರು ಅಂತೇಳಿ ಹೇಳಿದ್ರು. ಹೌದಾ? ಅದಕ್ಕೆ ನೀವೆಂತ ಹೇಳ್ತೀರಿ? ನಾನು ಒಂದು ದಿವಸ ಹಾಕೊಂಡಿರಲಿಲ್ಲ, ಅದು ಸುದ್ದಿ ಮಾತಾಡಲಿಲ್ಲ. ನಿಮ್ಮ ಗಮನಕ್ಕಿತ್ತ? ಈ ಸುದ್ದಿ ಹೇಳಿಲ್ಲ ಒಂದು ದಿವಸ. ಡ್ಯಾಮಿನ ಬಗ್ಗೆ ಎಲ್ಲ ಹೇಳಿ ಈಗ ಯೋಜನೆ ಈಗ ಆಯ್ತಪ್ಪ ಅವ್ರ ರೀತಿಯಲ್ಲಿ, ಯಾವ ರೀತಿಯಲ್ಲಿ ನೀವು ಈಗ ಜಾಕವೆಲ್ ಕಂಡವ್ರೆ. ಅದು ಅಲ್ಲದೆ ನೀವು ನಮಗೆ ಒಂದು ಊರಿನ ಹಿರಿಯ ರೈತರಂದ್ರೆ ನಿಮ್ಮ ಹೆಸರೇ ಬರ್ತದೆ. ಆ ದಿವಸ ಗೋಪಾಲ್ ಪೂಜಾರಿ ಬಂದಾಗಲೂ ಅವ್ರು ನಿಮ್ಮನ್ನೇ ಕರ್ಕೊಂಡು ಹೋಗಿದ್ರು ಅಲ್ಲಿ, ಹೌದಲ್ವಾ? ಹಾಂ, ಫೋರ್ಸ್ಫುಲಿ ಇರಲಿ. ಈಗ ಇದೀಗ ಆಯ್ತಪ್ಪ ಅವ್ರು ಯಾವ ರೀತಿಯಲ್ಲಿ ಜಾಕವೆಲ್ ಮಾಡಿದ್ರು ಅದೇ ರೀತಿಯಲ್ಲಿ ಆದರೆ ಏನಾಗಬಹುದು? ಅದೇ ರೀತಿ ಆಹಾರ ಒಂದು 15 ನೀರು ಅಲ್ಲಿ ಹೊಳಿ ಲೆವೆಲಿಗೆ ಇರ್ತದೆ. ಅದ್ರ ಬಗ್ಗೆಲ್ಲ ನಾವು ಗೋಪಾಲ್ ಪೂಜಾರಿ ಕೂಡ ಹೇಳಿದ್ವಿ. ಗೋಪಾಲ್ ಪೂಜಾರಿ ಕೂಡ ನಾನು ತೋರಿದೆ ರೈತರದ್ದು ಮೊದಲು ಡ್ಯಾಮ್ ಎಲ್ಲಿವರೆಗೆ ಉಂಟು ಕೇಂದ್ರ ಯಾರು ಗೋಪಾಲ್ ಪೂಜಾರಿ ನಾ ತೋರಿದೆ ಅಲ್ಲಿ ಕಣ್ಣು ನಮ್ಮ ರೈತರದ್ದು. ಆಗ ಡ್ಯಾಮ್ ಇತ್ತಲ್ಲ, ಗುಂಡೆ ಇತ್ತಲ್ಲ, ಅಲ್ಲಿವರೆಗೆ ನಮ್ಮ ನೀರಿನಲ್ಲಿ ಇರ್ತದೆ. ಹಾಂ, ಅದಕ್ಕೆ ಅವರ ಇಂಜಿನಿಯರ್ ಹೇಳಿದ್ರು ಇಲ್ಲ ಇದಕ್ಕೆ 3 ಫೀಟ್ ಹಾಕ್ತೇನೆ ಸರ್ ಅಂದೆ. ಇಲ್ಲ ಅದಕ್ಕೆ ಹಾಕಿ ನೀರು ಒಳಗೆ ಬರ್ತಿಲ್ಲ, ಅದು ಆಗ್ತಿಲ್ಲ, ಹಾಕೋಕ್ಕಾಗ್ತಿಲ್ಲ ಅಂತ ಇಂಜಿನಿಯರ್. ಹಾಗೆ ಮಾಡಿದರೆ 15 ದಿವಸ ನೀರು ಸಿಕ್ಕುದಿಲ್ಲ ಅಂದ್ರೆ ಅಲ್ಲ? ಅದು ಹಾಕ್ರಿ ನೀರು ಎಲ್ಲಿ ಸಿಕ್ಕತ್ತೆ? ನೀರಿಲ್ಲ. ಅಲ್ಲ, ನೀರಿತ್ತಲ್ಲ, ಈಗ ಸಹ ನೀರಿತ್ತಲ್ಲ, ಅಲ್ಲಿ ಹೊಳೆ ನೀರಿತ್ತಲ್ಲ, ಹಳೆಯ ನೀರಿತ್ತು, ಹೊಡೆದ್ರಲ್ಲಿತ್ತು. ಹೊಡೆದ್ರಿಯಲ್ಲಿ ಕಡೆಗೆ ಅವರು ಪಂಪ್ ಹಾಕ್ರೆ ಮೊನ್ನೆ. ಅಂದ್ರೆ ಇದೀಗ ಈ ಒಂದು ಯೋಜನೆ ಅವರು ಯಾವ ರೀತಿಯಲ್ಲಿ ಜಾಕವೆಲ್ ಮಾಡಿದ್ರೋ ಆ ರೀತಿಯಲ್ಲಿ ಆದರೆ ಕೆಲಸ ಹೊಳೆ ನೀರಿರುವುದಿಲ್ಲ ಅಂತ ಹೇಳುದು ಯಾಕೆ? ಅಲ್ಲ, ಅವ್ರು ಪಂಪ್ ಹಾಕ್ತಾರಲ್ಲ, ಪಂಪ್ ಹಾಕಿ ನೀರು ಹೇಳ್ತಾರಿಲ್ಲ ಅವರು. ಅಂದ್ರೆ ಅವ್ರಿಗೆ ಯೋಜನೆಗೆ ಬೇಕಾದಷ್ಟು ನೀರಿಲ್ಲ ಅಂತ ನೀವು ಹೇಳುದು? ಅವರಿಗೂ ಸಿಕ್ಕುದಿಲ್ಲ ಈ ನೀರು. ಎಷ್ಟು ಹೊಳೆ ಎಷ್ಟು ಬುದ್ಧಿ ಇತ್ತು ನಮ್ದು. ಈ ನಿಮ್ಮ ಮೆಟ್ನೋಳಿಯಿಂದ ಇಲ್ಲಿವರೆಗೆ ಇತ್ತು, ನೂಜರಿಂದ. ನಮ್ಮ ಹೊಳೆ ಎಷ್ಟು ಬುದ್ಧಿ ಇತ್ತು. ಈಗ ನಾವು ಕಳ್ಕೊಂಡು ಇರ್ಲಿಕ್ಕಿಂತ ಈಚೆ ಅಲ್ಲ, ಮತ್ತೆ ಇರುತ್ತೆ. ಆ ಶೇಖು ಮಾಸ್ಟರ್ ಮನೆಯಲ್ಲಂತೂ ಎಂಥದೂ ಇಲ್ಲ. ಎಲ್ಲಿ ನೀರು ಅಲ್ಲ, ಅವ್ರಿಗೆ ಹೊಡೆದ ನೀರಲ್ಲಿ ಎಷ್ಟಪ್ಪ ಹೊಳೆ ನೀರು ಸಿಕ್ಕುತ್ತಿದೆ. ಈಗ ದಡ್ಡ ಹೊಳೆಯ ದಡ್ಡ ಹೊಳೆಯ ಇರಲಿ, ಅದಕ್ಕೆ ಇಟ್ಟಾಗಾದ್ರೆ ಹೊಳೆ ನೀರು ನಿಲ್ಲುದಿಲ್ಲ. ಎಲ್ಲಿರುತ್ತೆ? ಹೊಳೆ ಲೆವೆಲಿಗೆ ಇರ್ತದೆ. ನಾನು ಮೊನ್ನೆ ಪ್ರತೀಪ್ ಶೆಟ್ಟಿಗೂ ಹೇಳಿದ್ದೆ, ಎರಡು ಕೂಡ ಮಾಲಿಗನ ಹಳ್ಳಿಗೇರಿಗೆ ಹೋಗಿದ್ದೆ. ನಾವೊಂದು 2 ಫೀಟ್ ಹಾಕ್ತೋರು ದಂಡಿ ಅಂದರು. ಕಡೆಗೆ ಇಂಜಿನಿಯರ್ ಬಂದು ಗೊಬ್ಬರ ಪೂಜಾರಿ ಹೇಳ್ತು, ಇಂಜಿನಿಯರ್ ಅದು ಆಗ್ತಿಲ್ಲ, ಆಗೋಕ್ಕಾಗ್ತಿಲ್ಲ ಅಂತ. ಎಂಥದ್ದು ಈಗ ಮೊದಲೇ ಕಟ್ಟಾಕ್ರೆ ಈ ನಮ್ಮಲ್ಲಿ ತೋಡಿನ ಅಂತಿಂದ ಹೆಗ್ಗೇರಿ ರಮೇಶನ ಮನೆಯಿಂದ ಅಲ್ಲಿವರೆಗೂ ಅಂಪಿನ ನೀರು ಅದೆಲ್ಲ ಹೊಳೆಗೂ ಆಗೋದು. ಅದು ಹೊಳೆ ಗೊತ್ತಿಲ್ಲ, ಅವರು ಅಲ್ಲಿ ಏರ್ದಾರೆ. ಆಮೇಲೆ ಚಾಟ್ಗೋಳಿ ಅಲ್ಲೂ ಸುಮಾರು ಈಗಲೂ ಹರಿತೈತೆ ನೀರು. ಯಾವುದು ಕಂಬಳತ್ತಲ್ಲ, ಅಲ್ಲಿಂದ ಅಂಪಿನ ನೀರು ಬಪ್ಪು ತೋಡೋದು. ಅಲ್ಲಿಗೆ ಇವರು ಕಟ್ಟಾಕ್ರ ಆ ನೀರಿನ ಕತ್ತಿ ಅಂತ ಎಲ್ಲರಿಗೂ ಹುಟ್ಟಿ ತಲೆ ಹೇಳುದಿಲ್ಲ. ಇವರಿಗೆ ಬಂದ್ ಮಾಡ್ತಾರೆ, ಆ ಅನ್ಪಿನ ನೀರು ಹೋಗ್ಲಿ ಇಲ್ಲಿಗೆ ಫುಲ್ ಗದ್ದಿಗೆ ಹತ್ತೋದು ಇಲ್ಲ. ಆ ಸಲ ಅದು ಇಲ್ಲೇ ನಮ್ದು ಅದೇ ಅಲ್ಲ ಬಂದ್ ಮಾಡ್ರೆ ಇಲ್ಲ ಅನ್ಪಿನ ನೀರು ಹೋಗ್ತವ್ರು. ಇಲ್ಲ ರಮೇಶ್ ಅಲ್ಲ, ತೋಡ್ ನೀರು ಹೋಗಿಲ್ಲ ಆಚೆ. ಅನ್ಪಿನ ನೀರು ಈ ತೋಡಿಂದ 1 ಫೀಟ್ ಹೆಸರೇ ಅಷ್ಟು ಅನ್ಪೇಳ. 3 ಫೀಟ್ ಹೆಸರೇ ಅದೇ
ಈ ಹೊಳಿಗೆ ಹೊತ್ತಿಲ್ಲ ಅಲ್ಲಿ ನೀರು, ಈ ಹೊಳಿ ನೀರು ಏರಿರುತ್ತೆ, ಈ ನೀರು ತಗ್ಗಿರುತ್ತೆ, ಆ ನೀರಲ್ಲಿ ಬರುತ್ತೆ. ಈಗ ಚಾಟ್ಬಳ್ಳಿ ಏರಿಯೆಲ್ಲ ಈಗ ಗೊತ್ತಾಗ್ತಿಲ್ಲ, ಇನ್ನು ಗೊತ್ತಾಗ್ತದೆ. ಹೊಡಿ ಏರ್ತದೆ, ದಂಡಿ ಏರ್ತದಾಗಿದ್ರೆ ಮಾತ್ರ ನಮ್ಮ ಬೈಲ್ಗಿಂತ ತಗ್ಗಲ್ಲ, ನಮ್ಮ ಬೈಲ್ಗಿಂತೂ ಆ ಬೈಲ್ ತಗ್ಗು ಚಾಟ್ಬಳ್ಳಿ. ಈಗ ಯಾರಿಗೆ ಗೊತ್ತಾಗ್ತಿಲ್ಲ, ಯಾರಿಗೆ ಗೊತ್ತಾಗ್ತದೆ. ಯಾಕೆ ಕೆಳ ಮಾಡಿದ್ರು ಅವ್ರಿಗೆ ಅಂತ ತೊಂದರೆ ಇಲ್ಲ, ಮಾಡ್ರಿ ಅವ್ರು ಯಾಕೆ ಮಾಡಿದ್ರು ಅಂತಾರೆ. ಅಲ್ಲಿ ಈಗ ಉಪ್ಪು ನೀರು ಹೋಗುತ್ತಂತ ಸ್ವಲ್ಪ ಮೊದಲಿಗೆ ಅರ್ಧ ಕಟ್ಟು ಹಾಕಂದ್ರೆ ಕುಡಿಯೋರಿ ಹೊಳಿ ಇತ್ತಲ್ಲ ಫುಲ್ ಹೋಗಲ್ಲ, ಅರ್ಧ ಎಷ್ಟು ಕಣ್ಣು ಫುಲ್ ಬಿಟ್ಬಿಟ್ಟು ಉಪ್ಪು ನೀರಲ್ಲಿ ಬರುತ್ತೆ, ಗೊತ್ತಿಲ್ಲ. ಅಂದರೆ ನಮ್ಮಲ್ಲಿ ಕಟ್ಟಲ್ಲ ಪೂರ ಹಾಕ್ರಮಣ ಅಲ್ಲಿ ಹಾಕೋದು, ಮೊದಲಿಗೆ ಉಪ್ಪು ನೀರು ಹೋಗುತ್ತೆ. ನಮ್ಮ ಕಟ್ಟಿಗಿಂತ ಮೇಲೆ ಎಷ್ಟು ಕಟ್ಟಿತ್ತು ಆಚೆ ಮೇಲೆ 2 ಕಿಲೋಮೀಟ್ರಿಗೆ ಒಂದೊಂದು ಕಟ್ಟಿತ್ತು ಅಷ್ಟೇ. ಇದು ಕೆಟ್ಟು ಬತ್ತ ಆ ಕೆಟ್ಟು ಬತ್ತ ಮೊದಲಿಗೆ ಇದಲ್ಲೇ ಕಟ್ಟ ಮೊದಲಿಗೆಲ್ಲ ಹಾಕಿ ಕಂಡು ಬಿಟ್ಟು ಮೇಲೆ ಎಷ್ಟು ಕಟ್ಟು ಬರುತ್ತೆ ಇದ್ರಕ್ಕಿಂತ ನಮ್ಮ ಕಟ್ಟಿಗಿಂತ ಮೇಲೆ ಎಷ್ಟು ಕಟ್ಟು ಬರುತ್ತೆ? ಕಟ್ಟು ಒಂದು ನೂಜಡಿ ಒಂದು ಅಬ್ಬಿಯೋಳಿ ಅಲ್ಲ ಅಂತ ಕಡಿಕಲ್ಲು ಗೋರ್ಕಲ್ಲು ಅದ್ದೆರಡು ಕಟ್ಟು 4 ಕಟ್ಟು ಏನೈತೆ ಮೇಲೆ. ನೂಜಡಿ ಹೊಳಿಂದ ಅರ್ಧ ನೀರು ಇದ್ರನ್ನೆಲ್ಲ ಇರುವುದಿಲ್ಲ, ಅರ್ಧ ನೀರು ಇದ್ರೆ ಇರುವುದಿಲ್ಲ. ಎಷ್ಟು ಪುಡ್ಡಿತ್ತು ಒಂದು 20 ಫೀಟ್ ಆಗಲಿ. ವಿದ್ಯುತ್ ಕಟ್ಟೆಗೆ ಸಣ್ಣ ಕಟ್ಟ, ಸಣ್ಣದೇ ಇದೆ, ಕುಡಿಯೋರಿಗೆ ದೊಡ್ಡದು. ಇಲ್ಲಿ ನಮ್ಮಲ್ಲಿಂದ ಕುಡಿಯೋರಿಗೆ ತುದಿ ಹೋಯ್ತು, ಅದು ದೊಡ್ಡ ಹೊಳೆ. ಇದು ನಮ್ದು ಎಷ್ಟು ಉದ್ದ ಇತ್ತು ಇಲ್ಲಿಂದ? ಅದು ಆಗಲೂ ಕಮ್ಮಿ ಆಗಿದೆ, 20 ಫೀಟ್ ಆಗಲಿ. ನಾವು ನಿನ್ನೆ ಅದೊಂದು ಇದು ಮಾಡಿರ್ತಾರೆ, ಫೋಟೋ ತೆಗೆದಿರ್ತಾರೆ. 20 ಫೀಟ್ ಎಕ್ಸಿ ಮನೆ ಹತ್ರ 20 ಫೀಟ್ ಎಕ್ಸಿ ಮನೆ ಹತ್ರ ಎಲ್ಲ ಜಾಗ ಇಲ್ಲ, ಅಲ್ಲಿ ಜಾಗವೂ ಇಲ್ಲ. ನಾವು ಸಣ್ಣಕ್ಕಿದ್ದ ಕಟ್ಟೆ ಇದ್ದಾವೆ ಅಂತ ಹಾಕ್ತಿದ್ರಿ ನಾವು ಎಲ್ಲ ಅಲ್ಲಿ ಕೆಳಗೆ ಕೆಳಗೆ ಕಟ್ಟಿ ಇದ್ದಿರ್ತದೆ. ಅದ್ರ ಕಟ್ಟು ಮೊದಲೇ ಅದ್ರ ಕಟ್ಟು, ಅದ್ರ ಮೇಲೆ ಹಲ್ಗೆ ಹಾಕೋ ಮಾತ್ರ, ಹಲ್ಗೆ ಕೂಡ ಕಟ್ಕೋ ಕಡಿ ನಾವು ಕೀಳು ಹಾಕಿ ಕಟ್ಟಿದ್ವಿ. ನಾವು ಶಾಂತಿದಲ್ಲಿ ಕೇಳ್ತೇವೆ. ನೀವು ಹೇಳೋದು ಇದೇ ರೀತಿಯಲ್ಲಿ ಅವ್ರು ಮಾಡೋದಾದ್ರೆ ಈ ಯೋಜನೆ ನಾವು ವಿರೋಧ, ಹೌದಲ್ವಾ? ಯೋಜನೆ ಮಾಡ್ಕೊಂಡು ಯೋಜನೆ ಅದು ವಿರೋಧ ಏನಿಲ್ಲ. ಅವ್ರು ಮಾಡಲಿ, ಅವ್ರು ಮಾಡ್ಕೊಂಡು ನಾವು ಅವ್ರ ಕಡೆ ಹಾಕೊಂಡು ದುಡ್ಡು ಮಾಡ್ಕೊಯ್ಲಿ, ಕೆಳಗೆ ನೀರು ಕೆಳಗೆ ಜಾಗ ಕೆಳಗೆ ನೀರು ತಗೊಳ್ಳಿ, ತಕೊಯ್ಲಿ, ಇಲ್ಲೇ ಮೇಲೆ ನೀರು ತಗೋ, ಮೇಲೆ ನೀರು ತಗೋಬೇಡ ಅಷ್ಟೇ. ಮೇಲಿನ ನೀರು ತಗೋದು ವಿರೋಧವಾಗ್ತದೆ. ಕೆಳಗೆ ಮಾಡಬೇಕಿದ್ರೆ ನಾವೇನು ವಿರೋಧ ಮಾಡ್ತೀವಿ? ಅಲ್ಲ ಜಾಗ ನಮ್ಗೆ ಗೊತ್ತಾದ್ರೆ ನಮ್ಗೆ ಅಲ್ಲ ಕಟ್ಟುವತ್ತಿಗೆ ನೀವು ನಾವು ಗೆದ್ದಿ ಬೆಲೆ ನೀವು ಯಾಕೋಲಿ ಈಗ ಶುರು ಆಯ್ತು ಅಂದ್ರೆ ಪೈಪ್ ಹೋಗ್ತಿರಲ್ಲ, ಅದು ಅದನ್ನೇ ಗೊತ್ತದೆ. ಹೌದು, ಅದ್ ಕಡೆ ಕಟ್ಟು ಇಡೋ ಹಳಿಗೆ ಇಡೋರು ಅನ್ಕೊಂಡು ಎಲ್ಲ ಅದೇ ಅನ್ಸ್ಕೊಂಡು ಕಟ್ಟು ಅಡುಗೆ ಇಡುವುದು, ಕಟ್ಟು ಏರ್ಸಿ ಇದೇ ಮಿಷನ್ ಬರ್ತಾರೆ ಕಟ್ಟು ಇದು ಮಾಡೋದು, ಆ ಮಿಷನ್ ಇಡುದು ಅಂದರೆ ಕಂಡ್ರಲ್ಲ. ಮೋಟ್ರ್ ಹಾಕ್ತಾರೆ ಅದಾಗ್ತಾರೆ ಯಾರಿಗೂ ಗೊತ್ತಿಲ್ಲ. ಈಗ ಹೊಳೆಯಾರು ಅದು ಎಷ್ಟೆಷ್ಟು ಹೊಳೆ ಮಾರಿ ಅವರಿಗೆ ಒಂದು ಜನ ಈಗಳೆಲ್ಲ ಹೊಡೆದು ನೀರೇ ಇಲ್ಲ, ಖಾಲಿ ಪೂರ. ಅದೆಲ್ಲ ಮಾಡಿ ಊರುಗಳಿತ್ತ, ನಮಗೇನು ಸರಿಯಾಗಿ ಕಾಣೋದಿಲ್ಲ. ಕೆಳ ಮಾಡ್ಕೊ ಹೋಗಿ, ಕೆಳ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ, ತೊಂದರೆ ಇತ್ತಾ? ಇದೀಗ ಹೊಳೆ ಲೆವೆಲಿಗೆ ಬೆಡ್ ಹಾಕಿರೋ, ಈಗ ಹೊಳೆ ಲೆವೆಲಿಗೆ ಹಾಕಿರಲ್ಲ ಅವ್ರ, ಈಗ ಜಾಕೋಲಿಗೆ ಒಪ್ಪದಲ್ಲ ನೀರು ಪೂರ. ಮೋಟ್ರ್ ಯಾವ್ದು ಹಾಕ್ತಾರೆ ನಮ್ಗೆ ಗೊತ್ತಿರ್ತದೆ. ಈಗ ಇಷ್ಟೆರಡು ಪೈಪ್ ಇಟ್ಟಿರಿ, ಈಗ ಸಣ್ಣ ಮೋಟ್ರ್ ಸಣ್ಣದಲ್ಲಿ ಇಷ್ಟೆರಡು ಮೋಟ್ರ್ ಇಟ್ಕತ್ತ ಒಂದು ಇಷ್ಟೆರಡು ಪೈಪ್ ಹಾಕ್ತಾರೆ ಈಗ ಹೊಳೆಗೆ. ಒಂದು ಸಲ ಚಾಲು ಮಾಡಿದ್ರೆ ಇಲ್ಲ, ಅದು ಹೊಳೆ ಎಷ್ಟು ಪೂರ್ತಿ ಇತ್ತು ಮಾಡಿ ಇದು ಎಂತ ಜಾಕೋಲ್ ಮ್ಯಾನ್ ಇದ್ದರೆ ಬೇಡ, ಜಾಕೋಲ್ ಕೆಳಗೆ ಹಾಕೊಂಡ್ರೆ ಹೆಚ್ಚುವರಿ ನೀರು ಬೇಕಾದ್ರೆ ತಗೊಳ್ಳಿ, ಅವ್ರು ಎಷ್ಟು ಬೇಕಾದ್ರೂ ತಗೊಳ್ಳಿ, ಯಾರು ಇರೋದೇ ಇಲ್ಲ.